ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಆ್ಯಕ್ಟರ್ ಜಯಂತ್ ಬಾಬು. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ನಮ್ಮ ಪ್ರಯಾಣ ಕರ್ನಾಟಕ ರಾಜ್ಯದ ಒಂದು ಕಾಲದಲ್ಲಿ ರಾಜಧಾನಿಯಾದ ಬಾದಾಮಿ ಕಡೆಗೆ. ಮರಿಬೇಡಿ ವೀಕ್ಷಕರೇ, ನಾನು ಹೋಗ್ತಿದ್ದೀನಂದರೆ ನನ್ನ ಜೊತೆಗೆ ನೀವು ಕೂಡ ಬರ್ತಿದ್ದೀರಂತಲೇ ಅರ್ಥ. ಈ ಮುಖದ್ವಾರದಿಂದ ನಮ್ಮ ಪ್ರಯಾಣ ಕೋಟೆ ಕಡೆಗಾಗಿರುತ್ತೆ. ಈ ದಾರಿಯಲ್ಲಿ ನಾನು ಕಂಡಿದ್ದು ಅಂದಿನ ಕೋಟೆಯ ಜಾಗ ಇಂದಿನ ಜನರಿಗೆ ವಾಸ ಮಾಡೋದಕ್ಕೆ ತುಂಬ ಸಹಾಯವಾಗಿದೆ. ಈ ಅದ್ಭುತವಾದ ವಿಷಯವನ್ನು ತಿಳ್ಕೊಂಡು ಅದಲ್ಲದೆ ಕೋಟೆನ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣ್ತಿತ್ತು ದೂರದಿಂದ. ಈಗ ಅದರ ಹತ್ರ ಹೋಗಿ ನಾವು ಅತಿ ಹೆಚ್ಚಿಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಪ್ರಯತ್ನ ಪಡೋಣ. ಬನ್ನಿ ನನ್ನ ಜೊತೆಗೆ. ಹತ್ರ ನಾವು ಬಾದಾಮಿ ಕೇವ್ಸ್ ಕಡೆಗೆ ಬಂದಿದ್ದೀರಿ. ನಮಗೆ ಇಲ್ಲಿ ಮಾಹಿತಿ ಕೇಂದ್ರ ಕೂಡ ಕಾಣಿಸ್ತಿದೆ. ಇಷ್ಟು ಜಾಗ ಪಾರ್ಕಿಂಗ್ ಏರಿಯಾ ಆಗಿರುತ್ತೆ. ಇಲ್ಲಿ ನಾವು ಗಾಡಿನ ನಿಲ್ಲಿಸ್ಬಿಟ್ಟು ಇಲ್ಲಿಂದ ಕಾಲ್ನಡೆಯಲ್ಲೇ ಬಾದಾಮಿ ಕೇವ್ಸ್ನ ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ. ನಾವು ಇಲ್ಲಿ ಪಾರ್ಕಿಂಗ್ ಮಾಡಿ ನಂತರ ಬಾದಾಮಿ ಕೇವ್ಸ್ ಒಳಗಡೆ ಹೋಗೋದಕ್ಕೆ ಮೊದಲಿಗೆ ನಾವು ಟಿಕೆಟ್ನ ಪಡಿಬೇಕಾಗುತ್ತೆ. ನಾನು ಮಾಹಿತಿ ಕೇಂದ್ರದಿಂದ ಟಿಕೆಟನ್ನು ಪಡೆದು ಈಗ ಕೇವ್ಸ್ ಕಡೆಗೆ ಹೋಗೋ ಸಮಯ ಆಗಿದೆ ನಮ್ಮದು. ಟಿಕೆಟ್ ಇಲ್ಲಿ ಪರ್ ಪರ್ಸನ್ಗೆ 25 ರೂಪಾಯಿ ತಗೊತಿದ್ದಾರೆ. ಇಲ್ಲಿ ಸುತ್ತು ಯಾವ ಬೆಟ್ಟ ನೋಡಿದ್ರೂ ಯಾವ ಬಂಡೆ ನೋಡಿದ್ರೂ ಬಾದಾಮಿ ಕಲರಲ್ಲಿರುತ್ತೆ. ಅದಕ್ಕೆ ಈ ನಾಡಿಗೆ ಅಥವಾ ಈ ಜಾಗಕ್ಕೆ ಬಾದಾಮಿ ಎಂದು ಹೆಸರು ಬಂದಿತ್ತು. ನೋಡಿ ವೀಕ್ಷಕರೇ, ಇಲ್ಲಿ ಆಗಿನ ಕಾಲದಲ್ಲಿ ಒಂದೇ ಒಂದು ದೊಡ್ಡ ಬಂಡೆಯಲ್ಲಿ 3 ಗುಹೆಯನ್ನು ಕೆತ್ತಿರ್ತಾರೆ. ಇಲ್ಲಿ ಅದನ್ನೇ ಬಾದಾಮಿ ಕೇವ್ಸ್ ಅಂತ ನಾವು ಹೇಳ್ತೀರಿ. ನೋಡಿ, ಒಂದು ಕಲ್ಲಿನ ಬಂಡೆಯಲ್ಲಿ 3 ಗುಹೆ ಕೆತ್ತೋದು ತುಂಬ ವಿಶೇಷವಾದ ಕೆಲಸ ಅಂತ ಹೇಳ್ಬೋದು ನಾವು. ಆಗಿನ ಕಾಲದಲ್ಲೇ ಎಷ್ಟು ಮೈನ್ಯೂಟಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ನೋಡಿ. ಬಾದಾಮಿ ಇಲ್ಲಿರುವ ಕೇವ್ಸ್ ಬಾದಾಮಿ ಕೇವ್ಸ್ ಎಂದು ಹೇಳ್ತಾರೆ. ಅದಕ್ಕೆ ತುಂಬ ಹೆಸರುವಾಸಿ ಹಾಗೂ ಇದು ಬಂದ್ಬಿಟ್ಟು 1500 ಹಳೆಯ ವರ್ಷ ಜಾಗ ಆಗಿರುತ್ತೆ. ಇಲ್ಲಿ ಒಟ್ಟು ನಮಗೆ 5 ಕೇವ್ಸ್ನ ನಾವು ಕಾಣ್ಬೋದು. ಮೊದಲನೇ ಕೇವಲ್ಲಿ ನಾವಿದ್ದೀರಿ ಈಗ. ಈ ಕೇವಿನ ವಿಶೇಷತೆ ಹಾಗೂ ಪ್ರಾಮುಖ್ಯತೆಯನ್ನು ಟೂರಿಸಂ ಕಡೆಯಿಂದ ಒಂದು ಬೋರ್ಡ್ ಹಾಕಿ ಇಟ್ಟಿದ್ದಾರೆ. ಇದು ಟೂರಿಸ್ಟ್ಗೆ ತುಂಬ ಹೆಲ್ಪ್ ಆಗುತ್ತೆ ಮಾಹಿತಿಯನ್ನು ಗ್ರಹಿಸೋದಕ್ಕೆ. ಬನ್ನಿ ಕೇವ್ನ ಒಳಗಡೆ ಹೋಗಿ ಹೆಚ್ಚಿಗೆ ನಾವು ಈ ಕೇವಿನ ವಿಶೇಷತೆ ಹಾಗೂ ಈ ಕೇವಿನಲ್ಲಿ ಮಾಡಿರುವಂಥ ಕೆತ್ತನೆಯನ್ನು ನಮ್ಮ ಕಣ್ಣಾರೆ ವೀಕ್ಷಿಸೋಣ. ಈ ಕೆತ್ತನೆ ಮತ್ತು ಈ ಗುಹೆಯನ್ನು ನೋಡಿದ ತಕ್ಷಣ ನನಗೊಂದೇ ಆಶ್ಚರ್ಯವಾಗಿತ್ತು. ಮತ್ತು ಅಂದಿನ ಕಾಲದ ಕೆತ್ತನೆ ಇಂದಿನ ಕಾಲಕ್ಕೂ ಅತಿ ಸುಂದರವಾಗಿದೆ ಅಂತ ಅದು ಜೀರ್ಣಿಸ್ಕೊಳ್ಳೋಕ್ಕೂ ತುಂಬ ಕಷ್ಟ ಆಗ್ತಿದೆ. ಆದರೆ ಎಷ್ಟು ಕಷ್ಟಪಟ್ಟು ಅಂದಿನ ಕಾಲದಲ್ಲೇ ಎಷ್ಟು ಅದ್ಭುತವಾದ ಕೆತ್ತನೆಯನ್ನು ಕಟ್ಟಿದ್ದಾರೆ ನೋಡಿ. ಈ ಅಷ್ಟು ಗುಹೆ, ಈ ಬಾದಾಮಿಯಲ್ಲಿ ನಾವು ಕಾಣುವಷ್ಟು ಗುಹೆಗಳು ಅಂದರೆ ಬಾದಾಮಿ ಕೇವ್ಸ್ಗಳು ಒಂದೇ ಒಂದು ಬೆಟ್ಟದಲ್ಲಿ ಕೆತ್ತಿ ಮಾಡಿರುವಂಥದ್ದು. ಮೊದಲಿಗೆ ನಾವು ದೇವಸ್ಥಾನನ ಹೇಗೆ ನೋಡ್ತಿದ್ರಿ? ಕಲ್ಲು ನಂತರ ಕಲ್ಲು ಜೋಡಿಸಿ ಅದನ್ನು ದೇವಸ್ಥಾನ ಮಾಡ್ತಿದ್ರಿ. ಆದರೆ ಒಂದೇ ಕಲ್ಲು ಬಂಡೆಯಲ್ಲಿ ಗುಹೆ ಮಾಡಿ ಅದರಲ್ಲಿ ಕೆತ್ತನೆ ಮಾಡುವುದು ಎಷ್ಟು ಕಷ್ಟವಾದ ಕೆಲಸ ಹಾಗೂ ಅವರ ಕೆಲಸ ಪ್ರಾಮುಖ್ಯತೆ ಅಥವಾ ಅವರ ಕೆಲಸದ ವಿಶೇಷತೆಯನ್ನು ನಮಗೆ ತಿಳಿಸುತ್ತೆ. ಬನ್ನಿ ಈಗ ನಾವು 2ನೇ ಕೇವ್ ಕಡೆಗೆ ಹೋಗೋಣ. ಬಾದಾಮಿಯನ್ನು ಇಂಡಿಯಾದ ಕ್ರೆಡಲ್ ಆಫ್ ಹಿಂದೂ ಟೆಂಪಲ್ ಆರ್ಕಿಟೆಕ್ಚರ್ ಅಂತ ಮತ್ತೊಂದು ಹೆಸರಲ್ಲಿ ಕರೀತಾರೆ. ಬಾದಾಮಿ ಗುಹೆಗಳು 2 ಭಾಗ ಡಿವೈಡ್ ಮಾಡಿದ್ದಾರೆ. ಒಂದು ಸೌತ್ ಫೋರ್ಟ್, ಮತ್ತೊಂದು ನಾರ್ತ್ ಫೋರ್ಟ್ ಅಂತಾರೆ. ನಾವಿರುವುದು ಈಗ ಸೌತ್ ಫೋರ್ಟಲ್ಲಿ. ಈ ಸೌತ್ ಫೋರ್ಟಲ್ಲೇ ನಾವು ಬಾದಾಮಿ ಕೇವ್ಸನ್ನು ಕಾಣ್ಬೋದು. ಸೌತ್ ಫೋರ್ಟಲ್ಲಿ ನಾವು ಕೇವ್ಸನ್ನು ಕಂಡಿದ್ರೆ ಅಂದರೆ ಬಾದಾಮಿ ಕೇವ್ಸನ್ನು ಕಂಡಿದ್ರೆ, ನಾರ್ತ್ ಫೋರ್ಟಲ್ಲಿ ನಮಗೆ ಆರ್ಕಿಯಾಲಜಿಕಲ್ ಮ್ಯೂಸಿಯಂ, ಲೇಕ್ ಟೆಂಪಲ್ ಹಾಗೂ ಮತ್ತೊಂದಷ್ಟು ಟೆಂಪಲ್ ಇರುತ್ತೆ. ಅದಲ್ಲದೆ ನಾರ್ತರ್ನ್ ಹಿಲ್ಸಲ್ಲಿ ತುಂಬ ಬೆಟ್ಟ ಏರಿಯಾ ಆಗಿರುತ್ತೆ ಹಾಗೂ ಮ್ಯೂಸಿಯಂ ಹಿಂದೆ ಭಾಗ ಪೂರ್ತಿ ಒಂದು ಅದ್ಭುತವಾದ ಬೆಟ್ಟ ನಾವು ನೋಡ್ಬೋದು. ಹೀಗೆ ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚ್ಕೊತ ಬರೋದ್ರಷ್ಟಲ್ಲೇ 2ನೇ ಕೇವ್ನ ಮುಟ್ಟಿದ್ದೀರಿ. ಈಗ ನೋಡ್ಬೋದು ನೀವು, ಅತಿ ಸುಂದರವಾದ ವ್ಯೂವನ್ನು ಕಾಣ್ತಿದ್ದೀರಿ ನಾವಿಲ್ಲಿ.
ಇದೇ ಲೇಕ್ ವ್ಯೂ ಅಂತ ಹೇಳ್ತೀರಿ, ಅಥವಾ ನಾನು ಹೇಳಿದ್ನಲ್ಲ ಆಗಲೇ ನಿಮಗೆ ನಾರ್ತ್ ಫೋರ್ಟ್ ಅಂತ, ಆ ನಾರ್ತ್ ಫೋರ್ಟ್ ಆ ಕಡೆ ಇದೆ, ಮಧ್ಯದಲ್ಲಿ ನಮಗೆ ಲೇಕ್ ಇದೆ. ನಾನು ಹೇಳಿದ ಹಾಗೆ ನಿಮಗೊಂದಷ್ಟು ಟೆಂಪಲ್ಸ್ ಕೂಡ ಕಾಣಿಸ್ತಿದೆಯಲ್ವಾ, ಅದೇ ಅಲ್ಲಿರುವ ಸುತ್ತೂ ಇರುವ ಟೆಂಪಲ್ಸ್ ಆಗಿರುತ್ತೆ. ಅಲ್ಲಿ ನಮಗೆ ಸುಮಾರು ಒಂದು 15ರಿಂದ 20 ಟೆಂಪಲ್ಸನ್ನು ಕಾಣ್ಬೋದು, ಮತ್ತು ಒಂದು 5ರಿಂದ 10 ಲೇಕ್ ಟೆಂಪಲ್ಸ್ನ ಕೂಡ ನಾವು ಕಾಣ್ಬೋದು. ಲೇಕ್ ಟೆಂಪಲ್ಸ್ನ ವಿಶೇಷತೆ ಏನಂದರೆ ಕೆರೆಯ ಮಧ್ಯದಲ್ಲಿ ಅಥವಾ ಕೆರೆ ಸುತ್ತು ಇರುವುದನ್ನು ಲೇಕ್ ಟೆಂಪಲ್ಸ್ ಎಂದು ಇಲ್ಲಿ ಹೆಸರಿಟ್ಟು ಕರೀತಾರೆ. ಬನ್ನಿ ಈಗ 2ನೇ ಕೇವ್ ಒಳಗಡೆ ಹೋಗೋಣ. ಆಗಲೇ ನೋಡಿದ್ರಲ್ಲ ಒಂದಷ್ಟು ಅದ್ಭುತವಾದ ಕೆತ್ತನೆಗಳನ್ನು, ಅದನ್ನು ತಲೆ ಮೀರುವಷ್ಟು ಅದ್ಭುತವಾದ ಕೆತ್ತನೆಗಳು 2ನೇ ಗುಹೆಯಲ್ಲಿ ನಾವು ಕಾಣ್ಬೋದು. ನೋಡಿ, ಇಲ್ಲಿ ವಿಷ್ಣುವಿನ ರೂಪ ಕೂಡ ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ. ಬನ್ನಿ ಗುಹೆ ಒಳಗಡೆ ಹೋಗೋಣ. ಇದು ನೋಡಿ, ನರಸಿಂಹನ ಅವತಾರದ ಒಂದು ರೂಪ ಅದು. ಆಗಿನ ಕಾಲದಲ್ಲಿ ಈ ಗುಹೆಯಲ್ಲಿ ದೇವರ ರೂಪ ಅಂದರೆ ದೇವರನ್ನು ಇಟ್ಟು ಪೂಜೆ ಮಾಡ್ತಿದ್ರು. ಈಗ ಅದನ್ನು ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅತಿ ಹೆಚ್ಚು ಕಾಲ ಆಗಿದೆ ಮತ್ತು ಇಲ್ಲಿ ಒಂದಷ್ಟು ಜಾಗ ಡೆಮಾಲಿಷ್ ಆಗಿದೆ. ಈ ಗುಹೆಯಲ್ಲಿ ಒಂದಷ್ಟು ಗೋಡೆ ಅಥವಾ ಒಂದಷ್ಟು ಪಿಲ್ಲರ್ಸ್ ಮೇಲೆ ನಾವೊಂದಷ್ಟು ಇನ್ಸ್ಕ್ರಿಪ್ಷನ್ಸನ್ನು ನೋಡ್ಬೋದು. ಅದು ಬಂದ್ಬಿಟ್ಟು ಫಸ್ಟ್ ಪುಲಕೇಸಿ ಅವರಿಗೆ ಸಂಬಂಧಪಟ್ಟಿರುವ ಇನ್ಸ್ಕ್ರಿಪ್ಷನ್ಸ್ ಆಗಿರುತ್ತೆ. ಇರುವ 4 ಗುಹೆ ಒಂದೊಂದು ವಿಶೇಷತೆ ಕಂಡಿದೆ. ಮೊದಲನೇ ಗುಹೆಯಲ್ಲಿ ಶಿವನಿಗೆ ಡೆಡಿಕೇಟ್ ಮಾಡಿದರೆ, 2ನೇ ಗುಹೆ ಅಂದರೆ ನಾವಿರುವ ಗುಹೆ ಇದು ವಿಷ್ಣುವಿನಿಗೆ ಡೆಡಿಕೇಟ್ ಮಾಡಿರೋದು. ಅದಕ್ಕೆ ನಾವು ಈ ಗುಹೆ ಎಂಟ್ರೆನ್ಸಲ್ಲೇ ವಿಷ್ಣುವಿನ ರೂಪಗಳನ್ನು ನಾವು ಕಂಡಿದ್ದೀರಲ್ವ, ಇದು ಮತ್ತೊಂದು ರೂಪ ವಿಷ್ಣುವಿನದು. ನೋಡಿ ಎಷ್ಟು ಸುಂದರವಾಗಿದೆ ಈ ಗುಹೆ. ಬನ್ನಿ ಈಗ ಇನ್ನೊಂದು ಗುಹೆ ಕಡೆಗೆ ಹೋಗೋಣ, ಅಂದರೆ 3ನೇ ಗುಹೆ ಕಡೆಗೆ ಹೋಗೋಣ. ಈ 3ನೇ ಗುಹೆ ಕಡೆ ಹೋಗೋ ಸಮಯದಲ್ಲಿ ನಮಗೊಂದು ಪೀಸ್ ಇದೆ, ಎಂಟ್ರೆನ್ಸ್ ರೀತಿ ಬರುತ್ತೆ. ಅಲ್ಲಿ ಮತ್ತೊಂದು ಗುಹೆ ಕಡೆಗೆ ಅಥವಾ ಈ ಗುಹೆದ ಮೇಲೆ ಹೋಗೋಕೆ ಒಂದು ಜಾಗ ಸಿಗುತ್ತೆ. ಆ ಜಾಗ ಡಿಪಾರ್ಟ್ಮೆಂಟ್ ಕಡೆಯಿಂದ ಮುಚ್ಚಿಸಲಾಗಿದೆ. ಅಂದರೆ ಹೆಚ್ಚು ಜನ ಅಲ್ಲಿಗೆ ಹೋಗಿ ಅಲ್ಲಿ ಹೆಚ್ಚು ನಂತರ ಅಂದರೆ ಏನಂತ ಹೇಳ್ಬೋದು, ಅಲ್ಲಿ ಹೆಚ್ಚಿನ ವೀಕ್ಷಕರು ಅಥವಾ ಟೂರಿಸ್ಟರು ಅಲ್ಲಿ ಹೋಗಿ ಹಾಲ್ಟ್ ಮಾಡ್ತಿದ್ರು, ಅಥವಾ ಅಲ್ಲಿಂದ ಒಂದಷ್ಟು ಕೆಟ್ಟ ಕೆಲಸವನ್ನು ಅಥವಾ ರೀತಿಯಾಗಿ ಅದನ್ನು ಬಳಸ್ತಿದ್ರು. ಅದಕ್ಕಾಗಿ ಅದನ್ನು ನಿಲ್ಲಿಸಿದ್ದಾರೆ. ಈಗ ನಾವು 3ನೇ ಗುಹೆ ಕಡೆಗೆ ಬಂದಿದ್ದೀರಿ. ಈ ಗುಹೆ ಕೂಡ ವಿಷ್ಣುವಿನಿಗೆ ಅರ್ಪಣೆ ಮಾಡಿದ್ದು. ಇಲ್ಲಿ ಕೂಡ ಒಂದಷ್ಟು ಬೋರ್ಡನ್ನು ಹಾಕಿದ್ದಾರೆ. ನೋಡಿ, ಇಲ್ಲಿನ ವಿಶೇಷತೆ ಏನಂದರೆ ಪ್ರತಿಯೊಂದು ಗುಹೆ ಮತ್ತು ಪ್ರತಿಯೊಂದು ವಿಶೇಷಿತವಾದ ಜಾಗದ ಕಡೆಗೆ ಸರ್ಕಾರದ ಕಡೆಯಿಂದ ಒಂದಷ್ಟು ನೇಮ್ ಬೋರ್ಡ್ಸ್ನ ಇಂಪ್ಲೇಂಟ್ ಮಾಡಿದ್ದಾರೆ. ಅದರಿಂದ ಟೂರಿಸ್ಟ್ ಅಥವಾ ಇಲ್ಲಿ ಬರುವ ವೀಕ್ಷಕರಿಗೆ ತುಂಬ ಉಪಯೋಗ ಆಗುತ್ತೆ. ಮತ್ತು ಇಲ್ಲೊಂದಷ್ಟು ಕಲ್ಲು ಬಂಡೆಗಳನ್ನು ನಾವು ನೋಡಿದ್ದೀರಿ. ಮತ್ತು ನೋಡಿ, ಈ ಗುಹೆ ನೋಡಿ ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ. ನೋಡಿ, ಇಷ್ಟು ದೊಡ್ಡ ಬೆಟ್ಟದಲ್ಲೂ ಕೂಡ ಎಷ್ಟು ಚೌಕಾಹಾರದಲ್ಲಿ ಗುಹೆಯನ್ನು ಕೆತ್ತಿದ್ದಾರೆ ನೋಡಿ. ಅದೇ ತುಂಬ ವಿಶೇಷವಾದ ವಿಷಯ ಅಂತ ಹೇಳ್ಬೋದು ನಾವು. ಮತ್ತು ಬನ್ನಿ, ಈ ಗುಹೆ ಹತ್ರ ಒಂದಷ್ಟು ಕಲ್ಪನೆಗಳು ನಮ್ಮನ್ನ ಕಣ್ಣು ಸೆಳೀತಿದ್ದಾವೆ. ಅದನ್ನು ನೋಡೋದಕ್ಕೆ ನನಗೆ ತುಂಬ ಕುತೂಹಲ ಮೂಡಿದೆ. ಬನ್ನಿ, ನೀವು ಕೂಡ ನನ್ನ ಜೊತೆ ನೋಡಿರಂತೆ. ಇಲ್ಲಿ ನೋಡಿ, ನರಸಿಂಹನ ರೂಪದ ಅವತಾರ ನಾವು ನೋಡ್ಬೋದು. ಮತ್ತೊಂದಷ್ಟು ಮತ್ಸ್ಯಕಾರದಲ್ಲಿ ಅಂದರೆ ಇಲ್ಲಿ ನೀರು ಇದೆ ಇಲ್ಲ ಅನ್ನೋದು ಆ ಮೀನಿನ ರೂಪದಲ್ಲಿ ಆಕಾರ ಮಾಡಿ ಇಟ್ಟಿರುವಂಥದ್ದು ನಾವು ನೋಡ್ಬೋದು. ನೋಡಿ, ಇದು ವಿಷ್ಣುವಿನ ರೂಪ. ಅಂದರೆ ನಾವು ಅಲ್ಲಿ ಒಂದಷ್ಟು ವಿಷ್ಣುವಿನ ರೂಪಗಳನ್ನು ನೋಡಿದ್ದೀರಲ್ಲ, ಅದೇ ರೀತಿ ಒಂದಷ್ಟು ವಿಷ್ಣುವಿನ ರೂಪಗಳನ್ನು ನಾವಿಲ್ಲಿ ಕಾಣ್ಬೋದು. ಬನ್ನಿ, ಒಳಗಡೆ ಹೋಗಿನೇ ಎಕ್ಸಾಕ್ಟಾಗಿ ನಾವು ಅದನ್ನು ತುಂಬ ಕ್ಲಿಯರಾಗಿ ನೋಡೋಣ. ಇಲ್ಲಿನ ಕೆತ್ತನೆಯಾದ ಮಾಹಿತಿಯನ್ನು ಪಡೆಯೋದಕ್ಕೆ ನಮಗೆ ಯಾವುದೇ ರೀತಿಯಾದ ಟೂರಿಸ್ಟ್ ಗೈಡ್ ಬೇಕಾಗಿಲ್ಲ. ಯಾಕಂದರೆ ಅಷ್ಟು ಸರಳವಾಗಿ ಮತ್ತು ಅಷ್ಟು ಪ್ರಿಸೈಸಾಗಿ ಕೆತ್ತನೆಗಳನ್ನು ನೋಡೋದ್ರಷ್ಟಲ್ಲೇ ನಮಗೆ ಗೊತ್ತಾಗುತ್ತೆ. ಅಷ್ಟು ಪ್ರಿಸೈಸಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಕತ್ತಿ ಆಗಲಿ, ಅದರ ಹಿಂದೆ ಇರುವ ಕಿರೀಟ ಆಗಲಿ, ಕೈಯಲ್ಲಿರುವ ವಿಷ್ಣುವಿನ ಚಕ್ರ ಆಗಲಿ, ಎಲ್ಲವನ್ನು ಎಷ್ಟು ಸ್ಪಷ್ಟತೆಯಿಂದ ಕೆತ್ತಿದ್ದಾರೆ ಅಂದರೆ ಅಷ್ಟು ಸ್ಪಷ್ಟತೆಯಿಂದ ಕೆತ್ತಿದ್ದಾರೆ. ಅದನ್ನು ನೋಡಿ ನಾವು ಅರ್ಥ ಮಾಡ್ಕೊಂಡಿದ್ರೆ ಸಾಕು. ಅಷ್ಟು ಸರಳತೆಯಿಂದ
ಅಷ್ಟು ಚೆಂದವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ಕಲ್ಲಿನ ಮೇಲೆ ಭಾಗದಲ್ಲಿ ಕೂಡ ನಮಗೊಂದಷ್ಟು ಕೆತ್ತನೆಗಳನ್ನು ಕಾಣ್ಬೋದು. ಪ್ರತಿ ಅಂಚಂಚಲ್ಲಿ ಇಂಚಿಂಚಲ್ಲಿ ಕೂಡ ನಾವು ಕೆತ್ತನೆಗಳನ್ನು ಕಾಣ್ಬೋದು. ಇಲ್ಲಿ ತನಕ ನಾವು 3 ಕೇವ್ಸನ್ನು ನೋಡಿದ್ದೀರಿ. ಈಗ 4ನೇ ಕೇವ್ ಎಷ್ಟು ಸುಂದರವಾಗಿರುತ್ತೆ ಅಥವಾ ಆ ಕೇವ್ ಎಷ್ಟು ಅದ್ಭುತವಾಗಿ ನನ್ನನ್ನು ಸೆಳೆಯುತ್ತೆ ಅನ್ನೋದು ನನಗೆ ತುಂಬ ಕುತೂಹಲವಾಗಿತ್ತು. ಹಾಗೆಯೇ 3ನೇ ಕೇವ್ ಮುಗಿಸ್ಕೊಂಡು 4ನೇ ಕೇವ್ಗೆ ಈಗ ತಾನೇ ಜಸ್ಟ್ ಬಂದಿದ್ದೀರಿ. ಇಲ್ಲಿಂದ ಲೇಕ್ ವ್ಯೂ ತುಂಬ ಸುಂದರವಾಗಿ ಕಾಣ್ತಿದೆ ನಮಗೆ. ಮತ್ತು ಇಲ್ಲಿನ ವ್ಯೂನ ನಾವು ವರ್ಣಿಸೋದಕ್ಕೆ ಕನ್ನಡದಲ್ಲಿರುವ ವ್ಯಾಕರಣ ಕೂಡ ಸಾಲೋದಿಲ್ಲ. ಅಷ್ಟು ಸುಂದರವಾಗಿರುವಂಥ ವ್ಯೂ ಇಲ್ಲಿ ಹೊಂದಿದೆ. ಹಾಗೆ ಇಲ್ಲಿ ಕಲ್ಲು ಬಂಡೆಯಲ್ಲಿ ಬಚ್ಚಿಟ್ಟುಕೊಂಡಿರುವ ಪಕ್ಷಿಗಳ ಸದ್ದು ತುಂಬ ಇಂಪಾಗಿ ಕೇಳ್ತಿದೆ ನಮಗೆ. ಅದನ್ನು ಕೇಳಿದ ನಂತರ ನನಗೆ ಮತ್ತೊಂದಷ್ಟು ಎನರ್ಜಿ ಬಂದಿದೆ ಇನ್ನೊಂದು ಕೇವ್ನ ನೋಡೋದಕ್ಕೆ. ನೋಡಿ, ಈ ಗುಹೆ ಬಂದ್ಬಿಟ್ಟು ಬುದ್ಧನಿಗೆ ಅರ್ಪಣೆ ಮಾಡಿದ್ದು. ಈ ಗುಹೆ ಸುತ್ತು ನಾವು ಬುದ್ಧನಿನ ರೂಪಗಳನ್ನು ನೋಡ್ಬೋದು ನಾವು. ಇದು ಆಗಿನ ಕಾಲದಲ್ಲಿ ಜೈನ್ ಟೆಂಪಲ್ ಆಗಿರುತ್ತೆ. ಇಲ್ಲಿನ ಬುದ್ಧನ ಕೆತ್ತನೆಗಳು ಎಷ್ಟು ಕ್ಲಿಯರಾಗಿ ಕೆತ್ತಿದ್ದಾರೆ ಅಂದರೆ ನಾವು ಕೈಯಲ್ಲಿ ಮುಟ್ಟಿ ನೋಡ್ಬೋದು. ಮುಖ, ಮೂಗು ಎಲ್ಲ ಕೂಡ ಸ್ಪರ್ಶನೆಯನ್ನು ನಾವು ಪಡ್ಬೋದು. ಅಷ್ಟು ಕ್ಲಿಯರಾಗಿ ಕೆತ್ತನೆ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದ ನಂತರ ನಾನು ಅಂದ್ಕೊಂಡೆ ನನ್ನ ಜನ್ಮ ಪಾವನವಾಯಿತು ಅಂತ. ಮತ್ತು ನನ್ನ ದಿನ ತುಂಬ ವಿಶೇಷವಾದ ದಿನವಾಗಿರುತ್ತೆ ಇದು. ಯಾಕಂದರೆ ಅಷ್ಟು ಅದ್ಭುತವಾದ ಜಾಗಕ್ಕೆ ನಾನು ಬಂದಿದ್ದೀನಿ ಅಂತ ನನಗೆ ಜೀರ್ಣಿಸ್ಕೊಳಕ್ಕಾಗ್ತಿಲ್ಲ. ಅಷ್ಟು ಸುಂದರವಾಗಿರುವ ಜಾಗ ಮತ್ತು ಕೇವ್ಸ್ ಎಲ್ಲವನ್ನು ನೋಡಿ ನನಗೆ ತುಂಬ ಖುಷಿಯಾಗಿದೆ. ಅದರಿಂದನೇ ನನಗೆ ಮಾತುಗಳು ಕೂಡ ಅಷ್ಟು ಸರಳತೆಯಿಂದ ಬರ್ತಿಲ್ಲ. ನೋಡಿ, ಹಾಗೆ ಈ ಕೋತಿಗಳನ್ನು ನೋಡಿ ಒಂದಷ್ಟು ಖುಷಿಯಾಗಿತ್ತು. ಅಲ್ಲಿಂದ ನಾವು ಕೆಳಗಡೆ ಹೋಗ್ತಿದ್ರೆ 1ನೇ ಕೇವಲ್ಲಿ ಒಂದಷ್ಟು ಫಾರಿನ್ ಟೂರಿಸ್ಟ್ನ ಕಂಡು ನನಗೆ ಇನ್ನೂ ತುಂಬ ಹೆಮ್ಮೆ ನೀಡಿತು. ಯಾಕಂದರೆ ನಮ್ಮ ಜಾಗ ಅವರಿಗೆ ಕೂಡ ಒಂದು ಇನ್ಸ್ಪಿರೇಷನ್ ಮಾಡ್ತಿದೆ ಅಂದರೆ ಅದರ ವಿಶೇಷತೆ ಏನಂತ ನಾವು ಕೂಡ ತಿಳ್ಕೊಂಡು ಮತ್ತೊಂದಷ್ಟು ಜನಕ್ಕೆ ಅದನ್ನು ಹರಳಿಸೋದು ನಮ್ಮ ಧರ್ಮ, ನಮ್ಮ ಕರ್ತವ್ಯ ಅಂತ ನಾವು ಪಡಿಬೇಕಾಗುತ್ತೆ. ಅಲ್ಲಿಂದ ನಾವು ನಾರ್ತರ್ನ್ ಫೋರ್ಟ್ ಕಡೆಗೆ ನಮ್ಮ ಪಯಣ ಸಾಗಿಸಿದ್ರಿ. ಈಗ ಆ ಸೌತ್ರನ್ ಫೋರ್ಟ್ ಕಡೆ ಬಾದಾಮಿ ಕೇವ್ಸ್ 3-4 ನಾವು ನೋಡಿದ್ದೀರಲ್ವಾ. ಒಂದು ಶಿವನಿಗೆ ಅರ್ಪಣೆ ಮಾಡಿದ್ದಾದರೆ 2 ವಿಷ್ಣುವಿನಿಗೆ, ಮತ್ತೊಂದು ಬಂದು ಬುದ್ಧಗೆ ಅರ್ಪಣೆ ಮಾಡಿರೋದು. ಈಗ ನಾವು ನಾರ್ತರ್ನ್ ಫೋರ್ಟ್ ಕಡೆಗೆ ಹೋಗ್ತಿದ್ದೀರಿ. ನಾರ್ತರ್ನ್ ಫೋರ್ಟ್ ಕಡೆಗೆ ಹೋಗೋ ದಾರಿಯಲ್ಲೇ ನಮಗೆ ಮಧ್ಯದಲ್ಲಿ ಕೆರೆ ಸಿಗುತ್ತೆ. ಅಜಂತಾಗೂ ಬಾದಾಮಿಗೂ ಏನು ವ್ಯತ್ಯಾಸ ಅಂದರೆ, ಅಜಂತಾದಲ್ಲಿ ಕೇವ್ಸ್ ಮಧ್ಯದಲ್ಲಿ ಸ್ಕಲ್ಪ್ಚರ್ಸ್ನ ಮಾಡಿರ್ತಾರೆ. ಆದರೆ ಬಾದಾಮಿಯಲ್ಲಿ ನಾವು ಗುಹೆ ಮತ್ತು ಸ್ಕಲ್ಪ್ಚರ್ಸನ್ನು ಎರಡೂ ಒಂದೇ ಕಡೆ ಮಾಡಿರೋದನ್ನು ನಾವು ಕಾಣ್ಬೋದು. ಅದೇ ಇಲ್ಲಿನ ಬಾದಾಮಿಯದ ಅತಿ ಅದ್ಭುತವಾದ ವಿಶೇಷತೆ. ಈ ಕೆರೆಗೆ ಒಂದಷ್ಟು ವಿಶೇಷತೆ ಇದೆ. ಏನಂದರೆ, ಈ ಜಾಗಕ್ಕೆ ಅಗಸ್ತ್ಯ ಮಹರ್ಷಿ ಅವರು ಬಂದು ಒಂದಷ್ಟು ಕಾಲ ತಪಸ್ಸು ಮಾಡಿದ್ದಾರೆ ಅಂತ ಹೆಸರುವಾಸಿ. ಅದಕ್ಕೆ ಈ ಜಾಗ, ಈ ಕೆರೆಗೆ ಅಗಸ್ತ್ಯ ಕೆರೆ ಎಂದು ತುಂಬ ಹೆಸರುವಾಸಿ. ಬನ್ನಿ ನಾವು ಕೆರೆಯನ್ನು ಒಂದಷ್ಟು ನೋಡುತ್ತಾ ಕೆರೆದ ಆ ಕಡೆ ಭಾಗ ನಾರ್ತರ್ನ್ ಫೋರ್ಟ್ ಕಡೆಗೆ ಹೋಗೋಣ. ಈ ಜಾಗಕ್ಕೆ ನೀವು ಬೆಂಗಳೂರಿಂದ ಬರಬೇಕಂದ್ರೆ ಒಂದು 300 ಕಿಲೋಮೀಟರ್ ದೂರ ಆಗಿರುತ್ತೆ. ಹಾಗೂ ಈ ಜಾಗಕ್ಕೆ ಒಂದಷ್ಟು ಏರ್ವೇಸಲ್ಲಿ ಕೂಡ ನಾವು ಬರ್ಬೋದು. ಇಲ್ಲಿ ನಾನು ಹೇಳಿದ ಹಾಗೆ ಇಲ್ಲೊಂದಷ್ಟು ಲೇಕ್ ಟೆಂಪಲ್ಸ್ ಇದೆ. ಅದರಲ್ಲಿ ಇದೊಂದು ವಿಶೇಷವಾದ ಟೆಂಪಲ್. ನೋಡಿ, ಕೆರೆಗೆ ಎದುರು ಭಾಗದಲ್ಲಿ ಇರುವ ಈ ಟೆಂಪಲ್ ಆಗಿನ ಕಾಲದಿಂದ ಈಗಿನ ಕಾಲವರೆಗೂ ಎಷ್ಟೋ ಮಳೆ, ಬಿಸಿಲು ಮತ್ತೊಂದಷ್ಟು ನ್ಯಾಚುರಲ್ ಕೆಲಾಮಿಟೀಸನ್ನು ಕಂಡು ಕೂಡ ಒಂದು ಚೂರು ಆ ಕಡೆ ಈಚೆಗಡೆ ಆ ಕಡೆ
ಕದಲದೆ ಎಷ್ಟು ಚೆದರದೆ ಎಷ್ಟು ಸುಂದರವಾಗಿದೆ ನೋಡಿ. ಈಗ ನಾರ್ತರ್ನ್ ಫೋರ್ಟ್ ಕಡೆಗೆ ಹೋಗ್ತಿದ್ದೀರಿ ನಾವು. ಇಲ್ಲಿ ಮೊದಲಿಗೆ ನಾವು ಒಂದು ಮ್ಯೂಸಿಯಮನ್ನು ಕಾಣ್ತೀರಿ. ಆ ಮ್ಯೂಸಿಯಂ ಕಡೆಗೆ ಹೋಗೋಣ ಬನ್ನಿ. ಆರ್ಕಾಲಜಿಕಲ್ ರೂಲ್ ಪ್ರಕಾರ ಒಂದು ಸೇಯಿಂಗ್ ಇದೆ, ಅಂದರೆ ಒಂದು ಮಾತಿದೆ, ದಟ್ ಯು ಹ್ಯಾವ್ ಟು ಡೆವಲಪ್ ಎನಿಥಿಂಗ್ ಎಲ್ಸ್ ಬಟ್ ಡು ನಾಟ್ ಸ್ಪಾಯಿಲ್ ದಿ ಒರಿಜಿನಾಲಿಟಿ ಆ್ಯಂಡ್ ದಿಯರ್ ಬ್ಯೂಟಿ ಅಂತ ಒಂದು ಅದ್ಭುತವಾದ ಸೇಯಿಂಗ್ ಇದೆ. ಈ ಜಾಗನ ಕಂಡಿದ್ರೆ ಅದಕ್ಕೆ ಒಂದು ಏನಂತಾರೆ, ಒಂದು ಅರ್ಥ ಎಂದು ಹೇಳ್ಬೋದು ನಾವು. ಇದೇ ಬಂದು ಅದೇ ನಾನು ಹೇಳಿದ ಮ್ಯೂಸಿಯಂ, ನಾರ್ತರ್ನ್ ಹಿಲ್ ಕೆಳಗಡೆ ಇರುವ ಮ್ಯೂಸಿಯಂ ಆಗಿರುತ್ತೆ. ಬನ್ನಿ ಒಳಗಡೆ ಹೋಗಿ ಇದನ್ನು ಹೆಚ್ಚಿಗೆ ನಾವು ಗಮನಿಸಿ ಅದರಲ್ಲಿರುವ ವಿಶೇಷತೆಯನ್ನು ಪಡೆಯೋಣ. ನೋಡಿ, ಇಲ್ಲೊಂದಷ್ಟು ನಂದಿ ಶಿಲೆಗಳು ಅದನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಅಂದರೆ ಆಗಿನ ಕಾಲದಲ್ಲಿ ಇವು ಕೆತ್ತನೆಗಳು ಆಗಿರುತ್ತೆ. ಅಲ್ಲಿ ಅವರ ಮುಖ್ಯ ದ್ವಾರದಲ್ಲಿರುವುದಾಗಲಿ ಅಥವಾ ಅಲ್ಲಲ್ಲಿ ಪ್ಲೇಸ್ ಮಾಡಿರುವ ಈ ಶಿಲೆಗಳು ಒಂದಷ್ಟು ಕಾಲ ಹೋಗ್ತಾ ಹೋಗ್ತಾ ಹೊಡೆದೋಗಿರೋದು ಅಥವಾ ಯುದ್ಧ ಮಾಡಿದಾಗ ಕಾಲದಲ್ಲಿ ಹೊಡೆದೋಗಿರುವ ಪಿಲ್ಲರ್ಸ್ ಆಗಲಿ ಅದನ್ನೆಲ್ಲ ಇಲ್ಲಿ ಲೈನಾಗಿ ಜೋಡಿಸಿಟ್ಟಿದ್ದಾರೆ. ಈಗ ನಾವು ಒಳಗಡೆ ಹೋಗಿ ಮ್ಯೂಸಿಯಂ ಒಳಗಡೆ ಹೋಗಿ ನಿಮಗೆ ತೋರಿಸ್ತೀನಿ ಎಷ್ಟು ಸುಂದರವಾಗಿರುವ ಕೆತ್ತನೆಗಳು ಮತ್ತು ಒಂದಷ್ಟು ಸ್ಕಲ್ಪ್ಚರ್ಸನ್ನು ಅಲ್ಲಿ ಇಟ್ಟಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ. ಈ ಆರ್ಕಿಯಾಲಜಿಕಲ್ ಬಿಲ್ಡಿಂಗ್ ಬಂದು ನಾವು ನೋಡಿರುವ 3ನೇ ಗುಹೆ ಇದೆಯಲ್ವಾ, ಅದರ ಐಡಿಯಾಲಜಿಯಲ್ಲಿ ಬಿಲ್ಡ್ ಮಾಡಿರುವ ಗುಹೆ. ನೀವು ನೋಡಿದ್ರೆ ಗೊತ್ತಾಗುತ್ತೆ, ಚೌಕಾಹಾರದಲ್ಲಿ ಟ್ರಯಾಂಗಲಲ್ಲಿ ಬಿಲ್ಡ್ ಮಾಡಿರುವ ಗುಹೆ ಇದು. ಈ ಮ್ಯೂಸಿಯಮಲ್ಲಿ ನಮಗೆ 5ರಿಂದ 6 ಗ್ಯಾಲರೀಸನ್ನು ಕಾಣ್ಬೋದು ಮತ್ತು ಒಂದಷ್ಟು ಸುಂದರವಾದ ಸ್ಕಲ್ಪ್ಚರ್ಸ್ ಮತ್ತು ಒಂದಷ್ಟು ಬುಕ್ಸನ್ನು ಕೂಡ ನಾವು ಕಾಣ್ಬೋದು. ಹಾಗೆ ಒಂದಷ್ಟು ಪೇಂಟಿಂಗ್ ಕೂಡ ನಾವು ನೋಡ್ಬೋದು. ಬಾದಾಮಿ, ಐಹೊಳೆ, ಪಟ್ಟದಕಲ್ ಎಕ್ಸ್ಕ್ಯೂಷನ್ ಟೈಮಲ್ಲಿ, ಅಂದರೆ ಎಕ್ಸ್ಕ್ಯೂಷನ್ ಟೈಮ್ ಅಂದರೆ ಮತ್ತೆ ಆ ಜಾಗವನ್ನು ಮರಣದಂಡನೆ ಮಾಡೋ ಸಮಯ ಅಂತ ಹೇಳ್ತೀರಲ್ವ, ಆ ಸಮಯದಲ್ಲಿ ಅವರು ಕಂಡಂಥ ಒಂದು ಆರ್ಕಿಟೆಕ್ಚರ್ ಥಿಂಗ್ಸ್ನ ಎಲ್ಲ ತಂದು ಇದರಿಂದ ಇಲ್ಲಿ ಬರುವ ವೀಕ್ಷಕರಿಗೆ ಗೊತ್ತಾಗುತ್ತೆ ಆಗಿನ ಕಾಲದಲ್ಲಿ ಏನೇನಿತ್ತು, ಹೇಗೆ ನಡೀತಿತ್ತು ಅಂತ ಎಲ್ರಿಗೂ ಒಂದು ಅವಗಾಹನೆ ಬರೋದಕ್ಕೆ ಮತ್ತು ಸ್ಕಲ್ಪ್ಚರ್ಸನ್ನು ಸ್ಟಡಿ ಮಾಡೋದಕ್ಕೆ ತುಂಬ ಉಪಯೋಗ ಆಗುತ್ತೆ ಅಂತ ಈ ಮ್ಯೂಸಿಯಮನ್ನು ಮಾಡಿದ್ದಾರೆ. ನಾವು ತುಂಬ ಬೆಳಗ್ಗೆ ಬಂದಿರೋದ್ರಿಂದ ಈ ಮ್ಯೂಸಿಯಂ ಒಂದಷ್ಟು ಗ್ಯಾಲರೀಸ್ ಕ್ಲೋಸ್ ಮಾಡಿದರು. ಅದರಿಂದ ಎಲ್ಲ ಗ್ಯಾಲರೀಸನ್ನು ನಾನು ವೀಕ್ಷಿಸೋಕ್ಕೆ ಆಗಿಲ್ಲ ಮತ್ತು ನಿಮಗೆ ತೋರ್ಸೋಕ್ಕೂ ಆಗ್ತಿಲ್ಲ. ಆದರೆ ಈ ಮ್ಯೂಸಿಯಂ ಸುತ್ತೂ ಇರುವ ಜಾಗ, ನೇಚರ್ ಅಥವಾ ಗಾರ್ಡನ್ ಅವರು ಮೇಂಟೈನ್ ಮಾಡಿರೋದು ತುಂಬ ವಿಶೇಷವಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಒಂದಷ್ಟು ಕಡೆ ನಂದಿ ವಿಗ್ರಹವನ್ನು ಇಟ್ಟಿದ್ದಾರೆ. ಈ ನಂದಿ ವಿಗ್ರಹ ಮಾತ್ರ ಅತ್ತ ಇತ್ತು ಒಂದು ಚೂರು ಚೆದರದೆ ಎಷ್ಟು ಸ್ಪಷ್ಟವಾಗಿ ಚೆಂದವಾಗಿ ಕಾಣ್ತಿದೆ ನೋಡಿ. ಇದನ್ನು ನೋಡಿ ಹಾಗೆ ಸ್ವಲ್ಪ ಈಚೆಗಡೆಗೆ ಬಂದಿದ ತಕ್ಷಣವೇ ನಮಗೆ ಒಂದಷ್ಟು ಕೆರೆ ಟೆಂಪಲ್ಸ್ ನೋಡೋದಕ್ಕೆ ಜಾಗ ಸಿಗುತ್ತೆ. ಆ ಕೆರೆಯ ಸುತ್ತು, ಅಂದರೆ ನಾರ್ತರ್ನ್ ಫೋರ್ಟ್ ಅಷ್ಟು ಜಾಗ ಮುಂದೆ ಹೋದರೆ ನಾವು ಮ್ಯೂಸಿಯಂಗೆ ಹೋಗೋಕ್ಕೆ ಮುಂಚೆ ಒಂದು ಕೆರೆ ಟೆಂಪಲನ್ನು ನೋಡಿದ್ದೀರಲ್ವ, ಅದೇ ರೀತಿ ಇಲ್ಲಿ ಮತ್ತೊಂದು ಕೆರೆ ಟೆಂಪಲ್ ಇದೆ. ಇದರ ಒಳಗಡೆಗೆ ಯಾರಿಗೆ ವೀಕ್ಷಕರಿಗೆ ಎಲ್ಲೋ ಇಲ್ಲ. ಬನ್ನಿ ಇನ್ನೊಂದು ದೊಡ್ಡ ಕೆರೆ ಟೆಂಪಲ್ ಕಡೆಗೆ ನಾವು ಹೋಗೋಣ. ಅದರ ವಿಶೇಷತೆ ಮತ್ತು ಅಲ್ಲಿರುವ ಕೆತ್ತನೆಗಳನ್ನು ನಾವು ಕಣ್ಣಾರೆ ನೋಡಿ ಅದರ ಅದ್ಭುತವನ್ನು ಗ್ರಹಿಸೋಣ. Because they don't read civics, they read history. ಭಾರಿ ಇದೆಯಲ್ಲ, ಫೋಟೋ ತಕ್ಕೊಳ್ಳಿ ಬೇಡ. ಏನು ಓದ್ತಿ, ಏನು ಓದ್ತಿಲ್ಲ ಅಪ್ಪೆ? ಎಷ್ಟನೇ ಕ್ಲಾಸ್? 3ನೇ ಕ್ಲಾಸಾ? ಹಾಂ, 4? ಹಾಂ, ನಕುಲೇಶನ್ ಆಯಿತು. ಹಾಂ, ಚಾಕ್ಲೇಟ್ ಬೇಕು? ಚಾಕ್ಲೇಟ್ ಇಲ್ಲಲ್ಲೇ ತಮ್ಮ, ದುಡ್ಡು ಬೇಕಾ? ದುಡ್ಡು ತಗೊಂಡ್ರೆ ನೀನು ಚಾಕ್ಲೇಟ್ ತಗೊಂತಿ? ಹಾಂ, ನೀ ಏನಾದರೂ ಮಾಡಿದ್ರೆ ಆಮ್ಯಾಗ ದುಡ್ಡು ತಗೊಂಡು. ಸರಿ, ಚಾಕ್ಲೇಟ್ ತಗೋ. ಹಾಂ, ಮತ್ತು ಅದು ದುಡ್ಡಾಗ ಇದು ಮಾಡಬಾರ್ದು. ಮತ್ತು ಏನು ಹೆಸ್ರು ಐತಿ ನಿಂದು? ಹಾಂ, ಗಣೇಶ ಐತಿ. ಬಿಸಿಲಿಗೆ ಅದಕ್ಕೆ ಇಲ್ಲಿ ಬಂದಿದ್ದಿ ನೀನು? ಹಾಂ, ಎಲ್ಲಿ ನಿಮ್ಮ ಮನೆಯಲ್ಲಿ? ಇಲ್ಲ ನಿಮ್ಮ ಮನೆ ಅಲ್ಲಿ ಹೋಗು. ಹಾಗಾದರೆ
ಹೋಗು ಹೋಗು ಮನೆಗೆ ಹೋಗು. ಆ ಹುಡುಗನನ್ನು ಗದರಿಸಿ ಮನೆಗೆ ಕಳಿಸ್ದೆ. ಈ ಬಿಸಿಲುಗಾಲದಲ್ಲಿ ಸುಮ್ಮನೆ ಯಾಕೆ ಇಲ್ಲಿ ನಿಂತೀಯ ಅಂತ ಹೇಳಿ ಕಳಿಸ್ದೆ. ಈಗ ಒಂದಷ್ಟು ಸ್ವಲ್ಪ ಮುಂದಕ್ಕೆ ಬಂದಿದ್ದ ತಕ್ಷಣವೇ ಒಂದು ದೊಡ್ಡ ಕಲ್ಲು ಬಂಡೆ ಇತ್ತು. ಆ ಕಲ್ಲು ಬಂಡೆ ಮೇಲೆ ಒಂದಷ್ಟು ಕೆತ್ತನೆಗಳಿದ್ದಾವೆ. ಒಂದೊಂದು ಕೆತ್ತನೆ ಒಂದೊಂದು ಕಥೆಯನ್ನು ನಮಗೆ ಹೇಳ್ತಾ ಬರುತ್ತೆ. ನನಗೆ ಅತಿ ಹೆಚ್ಚು ಹಿಸ್ಟ್ರಿ ಅಥವಾ ಈ ಕೆತ್ತನೆಗಳದ ಹಿಂದಿರುವ ಕಥೆಯನ್ನು ಗೊತ್ತಿಲ್ಲ, ಅದರಿಂದ ನಿಮ್ಮೊಂದಿಗೆ ಹಂಚ್ಕೊಳಕ್ಕಾಗಲ್ಲ. ಆದರೆ ಇಲ್ಲೊಂದು ಲಕ್ಷ್ಮೀ ಅವತಾರ ಹಾಗೂ ರುದ್ರಕಾಳಿಯ ದೇವಿಯ ಅವತಾರ, ಒಂದಷ್ಟು ಗಣಪತಿಯ ವಿಗ್ರಹ, ಶಿವನ ಅವತಾರ, ಒಂದು ಪಂಚಮುಖಿಯ ಅವತಾರ, ವಿಷ್ಣುವಿನ ಅವತಾರ, ಇಂದಷ್ಟು ರೀತಿಯ ಅವತಾರಗಳನ್ನು ನಾವಿಲ್ಲಿ ಬಂಡೆಯಲ್ಲಿ ಕಾಣ್ಬೋದು. ಮತ್ತು ಇಲ್ಲಿ ಕೊನೆಯ ಕೆರೆ ಟೆಂಪಲಲ್ಲಿ ಶಿವನ ಅವತಾರವನ್ನು ಕೂಡ ನಾವು ನೋಡಬಹುದು. ಬನ್ನಿ, ನಾನು ನಿಮಗೆ ಒಳಗಡೆ ಕರ್ಕೊಂಡೋಗಿ ಅದರ ವಿಶೇಷತೆ ಅಥವಾ ಆ ದೇವಸ್ಥಾನ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅತ್ತು ಇತ್ತು ಚೆದರದೆ ಅಷ್ಟು ಸುಂದರವಾಗಿದೆ. ಆದರೆ ಇಲ್ಲಿ ಪೂರ್ತಿ ಗುಹೆಯಲ್ಲಿ ಕತ್ತಲಿದೆ, ಅದರಿಂದ ನಿಮಗೆ ಹೆಚ್ಚು ತೋರ್ಸೋಕ್ಕೆ ಆಗೋದಿಲ್ಲ. ನೋಡಿ, ಇದು ಶಿವನ ಎದುರುಗಡೆ ಇರುವ ನಂದಿ. ನಾವು ಒಳಗಡೆ ಹೋಗೋಣ. ನಾನು ನಿಮ್ಗೆ ಹೇಳಿದ್ನಲ್ಲ ಕತ್ತಲಿದೆ ಅಂತ, ಅಷ್ಟು ಕತ್ತಲಿದೆ ಇಲ್ಲಿ. ನೋಡಿ, ಶಿವನ ಲಿಂಗವನ್ನು ನಾವು ಕಾಣ್ಬೋದು. ಅದನ್ನು ದರ್ಶನ ಮಾಡಿಕೊಂಡು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ಕೊಂಡು ಈ ವಿಡಿಯೋವನ್ನು ಕೊನೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ವೀಕ್ಷಕರೇ. ಇಷ್ಟು ನನ್ನೊಂದಿಗೆ ನೀವು ವೀಕ್ಷಣೆ ಮಾಡಿ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ.